ಹಾಯ್ ಹಲೋ ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಮಂಡ್ಯ ಸೇಡು, ಶಿವಮೊಗ್ಗದಲ್ಲಿ ರೌಂಡು. ಯಡಿಯೂರಪ್ಪಗೆ ಜೋಡೆತ್ತು ಖೆಡ್ಡ, ನಿಖಿಲ್ಗೆ ಬಿಎಸ್ವೈ ಅಡ್ಡಗಾಲು, ಬಿಎಸ್ವೈ ಮಗನಿಗೆ ಎಚ್ಡಿಕೆ ಡಿಕೆ ಮಾಂಜ. ಅಖಾಡಕ್ಕಿಳಿದು ಒಂದು ದಿನವೂ ಆಗಿಲ್ಲ, ಆಗ್ಲೇ ಡಿಕೆಶಿಯಿಂದ ಭರ್ಜರಿ ಶಿಕಾರಿ. ಚೆಕ್ಮೇಟ್ ಡಿಕೆ ಸಾಹೇಬನ ಆಟ, ಯಡಿಯೂರಪ್ಪ ಅಂಡ್ ಗ್ಯಾಂಗ್ಗೆ ಸಂಕಟ. ಬಿಜೆಪಿಗೂ ಮುನ್ನ ಜೋಡೆತ್ತುಗಳೇ ಬಿಎಸ್ವೈನ ಗುಮ್ಮಿ ಬಿಡ್ತಾವ? ಇದೇ ಈ ಹೊತ್ತಿನ ವಿಶೇಷ. ಮಂಡ್ಯ ಸೇಡು, ಶಿವಮೊಗ್ಗದಲ್ಲಿ ರೌಂಡು. ಮಂಡ್ಯದ ಸೌಂಡು ಮತ್ತು ಸೇಡು ಎರಡೂ ಈಗ ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿದೆ. ಈವರೆಗೂ ಧಗ ಅಂತ ಇದ್ದ ಮಂಡ್ಯ ಎಲೆಕ್ಷನ್ ಮುಗಿತಿದ್ದ ಹಾಗೆ ತಣ್ಣಗಾಗೋದಕ್ಕೆ ಶುರುವಾಯಿತು. ಆದ್ರೀಗ ಶಿವಮೊಗ್ಗ ಧಗಧಗ ಅನ್ನೋದಕ್ಕೆ ಶುರುವಾಗಿದೆ. ಇಲ್ಲಿ ಮಾಜಿ ಸಿಎಂ ಬಿಎಸ್ವೈ ಪುತ್ರ ಕಣದಲ್ಲಿದ್ದು ತಮ್ಮ ಮಗನ ಗೆಲುವಿಗೆ ಅಡ್ಡಿಯಾದ ಬಿಎಸ್ವೈಗೆ ಪಾಠ ಕಲಿಸೋದಕ್ಕೆ ಸಿಎಂ ಕುಮಾರಸ್ವಾಮಿ ಡಿಕೆಶಿಯನ್ನ ಬೆನ್ನಿಗೆ ಹಾಕೊಂಡು ಶಿವಮೊಗ್ಗದಲ್ಲಿ ರೌಂಡ್ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲ, ಜೋಡೆತ್ತುಗಳು ಈ ಬಾರಿ ಬಿಎಸ್ವೈಗೆ ಬಿಜೆಪಿಗೂ ಮುನ್ನವೇ ತಾವೇ ಖೆಡ್ಡ ತೋಡೋದಕ್ಕೆ ಪಣ ತೊಟ್ಟು ನಿಂತಿದ್ದಾರೆ. ಇದರ ಬೆನ್ನಲ್ಲೇ ಡಿಕೆಶಿ ಕೂಡ ಭರ್ಜರಿ ಶಿಕಾರಿ ಹೊಡೆದಿದ್ದಾರೆ. ಏನದು ನೋಡೋಣ ಬನ್ನಿ. ಮಂಡ್ಯ ಸೇಡು, ಶಿವಮೊಗ್ಗದಲ್ಲಿ ರೌಂಡು. ಯಡಿಯೂರಪ್ಪಗೆ ಜೋಡೆತ್ತು ಖೆಡ್ಡ, ನಿಖಿಲ್ಗೆ ಬಿಎಸ್ವೈ ಅಡ್ಡಗಾಲು, ಬಿಎಸ್ವೈ ಮಗನಿಗೆ ಎಚ್ಡಿಕೆ ಡಿಕೆ ಮಾಂಜ. ಅಖಾಡಕ್ಕಿಳಿದು ಒಂದಿನವೂ ಆಗಿಲ್ಲ, ಆಗ್ಲೇ ಡಿಕೆಶಿಯಿಂದ ಭರ್ಜರಿ ಶಿಕಾರಿ. ಚೆಕ್ಮೇಟ್ ಡಿಕೆ ಸಾಹೇಬನ ಆಟ, ಯಡಿಯೂರಪ್ಪ ಅಂಡ್ ಗ್ಯಾಂಗ್ಗೆ ಸಂಕಟ. ಬಿಜೆಪಿಗೂ ಮುನ್ನ ಜೋಡೆತ್ತುಗಳೇ ಬಿಎಸ್ವೈನ ಗುಮ್ಮಿ ಬಿಡ್ತಾವ? ರಣರಣ ಮಂಡ್ಯ ಸದ್ಯ ತಣ್ಣಗಾಗಿದೆ. ಇಲ್ಲಿ ಮಂಡ್ಯ ಕೂಲ್ ಆಗ್ತಿದ್ದ ಹಾಗೆ ಅಲ್ಲಿ ಶಿವಮೊಗ್ಗ ಧಗಧಗ ಅನ್ನೋಕೆ ಶುರುವಾಗಿದೆ. ಇವತ್ತು ಅಮಿತ್ ಶಾ ಭದ್ರಾವತಿಯಲ್ಲಿ ಭರ್ಜರಿ ರೋಡ್ ಶೋ ಬೇರೆ ನಡೆಸಿದ್ದಾರೆ. ನೋಡೋಕಿದು ಅಮಿತ್ ಶಾ ರೋಡ್ ಶೋ ಆದ್ರೂ ಕೂಡ ಜೋಡೆತ್ತುಗಳಿಗೆ ಬಿಎಸ್ವೈ ಕೊಟ್ಟ ಟಕ್ಕರ್ ಎನ್ನಲಾಗ್ತಿದೆ. ಡಿಕೆಶಿ ನಡೆಸಿದ ಮಿಡ್ ನೈಟ್ ಆಪರೇಷನ್ಗೆ ಬಿಎಸ್ವೈ ಮಾಡಿದ ಆನ್ಸರ್ ಅಂತ ಮಾತನಾಡ್ಕೊಳ್ತಿದ್ದಾರೆ. ಆದ್ರೆ ಅದೇನೇ ಆಗ್ಲಿ, ಕಳೆದ ಬಾರಿಯಂತೆ ಈ ಬಾರಿ ಮಿಸ್ ಆಗೋ ಚಾನ್ಸೇ ಇಲ್ಲ ಅಂತ ಜೋಡೆತ್ತುಗಳು ಬಿಎಸ್ವೈನ ಗುಮ್ಮೋಕೆ ಅಂತಾನೆ ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ಇನ್ನೇನು ಎರಡನೇ ಹಂತದ ಮತದಾನದ ಚುನಾವಣೆಗೆ 2 ದಿನ ಬಾಕಿ ಇದೆ. ಭಾನುವಾರ ಸಂಜೆಗೆಲ್ಲ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಅಷ್ಟರಲ್ಲಾಗ್ಲೇ ಕಸರತ್ತು ನಡೀಬೇಕು. ಬಿಎಸ್ವೈ ಮತ್ತೆಂದೂ ಏಳದಂತೆ ಖೆಡ್ಡ ತೋಡ್ಬೇಕು ಅಂತ ಜೋಡೆತ್ತುಗಳೆರಡು ಭಾರಿ ಪ್ಲಾನ್ ಮಾಡ್ಕೊಂಡಿದ್ಯಂತೆ. ಇನ್ನು ಈ ಪ್ಲಾನ್ ಹಿಂದೆ ಕೇವಲ ಪೊಲಿಟಿಕಲ್ ಸ್ಟ್ರಾಟಜಿ ಮಾತ್ರವಲ್ಲ, ಪರ್ಸನಲ್ ಸೇಡು ಕೂಡ ಸೇರ್ಕೊಂಡಿದ್ಯಂತೆ. ಡಿಕೆ ಎಚ್ಡಿಕೆ ಇಬ್ಬರಿಗೂ ಬಿಎಸ್ವೈ ಮೇಲೆ ಸೇಡಿದ್ಯಂತೆ. ಆ ಸೇಡು ತೀರಿಸಿಕೊಳ್ಳೋಕೆ ಇದೇ ಸುಸಮಯ ಅಂತ ಈ ಜೋಡೆತ್ತುಗಳು ಕಾದು ಕೂತವಂತೆ. ಬಿಎಸ್ವೈ ಮೇಲೆ ಎಚ್ಡಿಕೆ ತೀರಿಸ್ಕೋತಾರ ಮಂಡ್ಯ ಸೇಡು, ಬಿಎಸ್ವೈ ಮೇಲೆ ಡಿಕೆಶಿ ತೀರಿಸ್ಕೋತಾರ ಐಟಿ ಸೇಡು. ಎಸ್, ಈ ಎರಡು ಜೋಡೆತ್ತುಗಳಿಗೂ ಬಿಎಸ್ವೈನ ರಾಜಕೀಯವಾಗಿ ಮುಗಿಸೋಕೆ ಪರ್ಸನಲ್ ಕಾರಣಗಳಿವೆ. ಕುಮಾರಸ್ವಾಮಿ ಸಿಎಂ ಆದಾಗಿನಿಂದ ಒಂದಲ್ಲ ಒಂದ್ ರೀತಿಯಲ್ಲಿ ಬಿಎಸ್ವೈ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋದು ಒಂದಾದ್ರೆ, ಮತ್ತೊಂದು ಮಂಡ್ಯದ ಸೇಡು. ಮಂಡ್ಯದಲ್ಲಿ ತಮ್ಮ ಮಗನ ಬಿಎಸ್ವೈಗೆ ಈ ಬಾರಿ ಬಿಎಸ್ವೈ ಪುತ್ರನ ಮಗನ ಗೆಲುವಿಗೆ ತೊಡಕಾಗಿದ್ದಾರೆ. ನಿಖಿಲ್ ಗೆಲುವಿಗೆ ಸುಗಮವಾಗಿದ್ದ ದಾರಿಯನ್ನ ಹಾಳು ಮಾಡಿದ್ದೇ ಬಿಎಸ್ವೈ ಅನ್ನೋದು ಕುಮಾರಣ್ಣನ ಕೋಪ. ಸುಮಲತಾಗೆ ಬೆಂಬಲ ಘೋಷಿಸುವ ಮೂಲಕ ಮಗನ ಸ್ಪರ್ಧೆಯನ್ನ ಮತ್ತಷ್ಟು ಟೈಟ್ ಮಾಡಿದ್ರು. ನಿಖಿಲ್ನ ಸೋಲಿಸೋಕೆ ಬಿಎಸ್ವೈ ಅದೆಷ್ಟು ಕಂಕಣಬದ್ಧರಾಗಿದ್ರು, ಈಗ ಅದಕ್ಕೂ ದುಪ್ಪಟ್ಟು ಅನ್ನೋ ಹಾಗೆ ಬಿಎಸ್ವೈ ಪುತ್ರ ರಾಘವೇಂದ್ರನನ್ನ ಸೋಲಿಸೋಕೆ ಕುಮಾರಸ್ವಾಮಿ ಟೊಂಕ ಕಟ್ಟಿದ್ದಾರೆ. ಇದಿಷ್ಟು ಕುಮಾರಸ್ವಾಮಿ ಸೇಡಾದ್ರೆ, ಡಿಕೆಶಿಯದ್ದು ಬೇರೆಯದ್ದೇ ಸೇಡು. ಮೇಲಿಂದ ಮೇಲೆ ಐಟಿ ರೇಡು ಮಾಡಿಸಿದಂತಹ ಬಿಎಸ್ವೈ ಮೇಲೆ ಡಿಕೆಶಿಗೆ ಒಳಗೆ ಸಿಟ್ಟಿದೆ. ಇದಷ್ಟೇ ಅಲ್ಲ, ಬಿಎಸ್ವೈ ಡೈರಿ ಐಟಿ ಬಳಿ ಇದ್ರೂ ಕೂಡ ಅವರ ಮೇಲೆ ಒಂದು ದಾಳಿಯೂ ಆಗಿಲ್ಲ. ತಮ್ಮನ್ನ ಮಾತ್ರ ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದಾರಲ್ಲ ಅನ್ನೋ ಕೋಪವೂ ಇದೆ. ಹಾಗಾಗಿ ಆಗಿದ್ದಾಗ್ಲಿ ಅಂತ ಈ ಬಾರಿ ಬಿಎಸ್ವೈ ವಿರುದ್ಧ ಸೇಡು ತೀರಿಸಿಕೊಳ್ಳೋದಲ್ಲದೆ, ಈ ಬಾರಿ ಬಿಜೆಪಿಗೂ ಮುನ್ನವೇ ಬಿಎಸ್ವೈನ ಮೂಲೆಗುಂಪು ಮಾಡೋಕೆ ದೋಸ್ತಿಗಳು ಕಾದು ಕೂತಿದ್ದಾರಂತೆ. ಇಲ್ಲಿ ನಿಖಿಲ್ ಸೋತ್ರೆ ಅಲ್ಲಿ ರಾಘವೇಂದ್ರನು ಸೋಲ್ಬೇಕಾ? ಇಲ್ಲಿ ಎಚ್ಡಿಕೆಗೆ ಸೋಲಾದ್ರೆ ಅಲ್ಲಿ ಬಿಎಸ್ವೈಗೂ ಆಗ್ಬೇಕಾ? ಮೊದಲೇ ಸಿಎಂ ಕುಮಾರಸ್ವಾಮಿಗೆ ನಿಖಿಲ್ ಒಬ್ಬನೇ ಮಗ, ಹಾಗಾಗಿ ಪುತ್ರ ವ್ಯಾಮೋಹ ಹೆಚ್ಚು. ಆ ಪುತ್ರ ವ್ಯಾಮೋಹಕ್ಕೆ ಕಟ್ಟು ಬಿದ್ದೆ ಸಿಎಂ ಮಂಡ್ಯ ಅಖಾಡದಲ್ಲಿ ಹೇಗೆಲ್ಲ ಮಾತನಾಡಿದ್ರು ಅನ್ನೋದು ಇಡೀ ರಾಜ್ಯದ ಜನತೆಯೇ ನೋಡಿದ್ದಾರೆ. ಸ್ನೇಹಿತನ ಹೆಂಡತಿ ಅಂತಾನು ನೋಡ್ದೆ ಸುಮಲತಾಗೆ ಮಾತುಗಳಿಂದ ಚುಚ್ಚಿದ್ರು. ಆದ್ರೆ ಸಿಎಂ ಏನೇ ಮಾತನಾಡಿದ್ರು ಅದೆಲ್ಲ ಅವರಿಗೆ ತಿರುಗುಬಾಣವಾಗಿತ್ತು.
ಇದು ಸಿಎಂ ಟೆನ್ಷನ್ ನ ಹೆಚ್ಚು ಮಾಡಿತು. ಮೊದಲ ಪ್ರಯತ್ನದಲ್ಲೇ ಎಲ್ಲಿ ಮಗನಿಗೆ ಸೋಲಾಗ್ಬಿಡುತ್ತೋ ಅನ್ನುವಂತಹ ಆತಂಕ ಇರುವಾಗಲೇ ಇತ್ತ ಬಿಜೆಪಿಯಿಂದ ಸುಮಲತಾಗೆ ಬೆಂಬಲ ಬೇರೆ ದೊರಕ್ಬಿಡ್ತು. ಅಲ್ಲದೆ ಅಧಿಕಾರ ತಪ್ಪಿಸಿದ ಶತ್ರುವಿನ ಮಗ ಗೆಲ್ಲೋದು ಕೂಡ ಬಿಎಸ್ವೈಗೆ ಇಷ್ಟವಿರಲಿಲ್ಲ. ಹಾಗಾಗಿ ಬಿಜೆಪಿಯಲ್ಲಿ ಮಾತನಾಡಿ ಮೋದಿ ಬೆಂಬಲವನ್ನ ಸುಮಲತಾಗೆ ಕೊಡಿಸಿದ್ರು. ಇದು ಸಿಎಂ ಕಣ್ಣುಗಳನ್ನ ಕೆಂಪಾಗಿಸಿತು. ಒಂದ್ ವೇಳೆ ಇಲ್ಲಿ ನಿಖಿಲ್ ಸೋತ್ರೆ ಸಿಎಂ ಆಗಿ ತಮ್ಮ ಮಗನನ್ನ ಗೆಲ್ಲಿಸಿಕೊಳ್ಳೋದವರು ಅನ್ನುವಂತಹ ಅವಮಾನ ಬೇರೆ ಎದುರಿಸಬೇಕಾಗುತ್ತೆ. ಈ ಅವಮಾನ ಬಿಎಸ್ವೈಗೂ ಆಗ್ಬೇಕು ಅನ್ನೋದು ಕುಮಾರಸ್ವಾಮಿಯ ಹಠವಿದ್ದಂತಿದೆ. ಇಲ್ಲಿ ತಮ್ಮ ಮಗನಿಗೆ ಅಡ್ಡಗಾಲಾದವರಿಗೆ ಅಲ್ಲಿ ಬಿಎಸ್ವೈ ಮಗನ ಗೆಲುವಿಗೆ ಅಡ್ಡಗಾಲಾಗೋಕೆ ಮುಂದಾಗಿದ್ದಾರೆ. ತಮಗಾಗೋ ಅವಮಾನವೇ ಅವರಿಗೂ ಆಗ್ಲಿ ಅಂತ ಎಚ್ಡಿಕೆನೂ ಪಣ ತೊಟ್ಟಂತಿದೆ. ಒಂದ್ ವೇಳೆ ಬಿಎಸ್ವೈ ಪುತ್ರ ರಾಘವೇಂದ್ರ ಸೋತ್ರು ಬಿಎಸ್ವೈಗೆ ಮುಖಭಂಗ ತಪ್ಪಿದ್ದಲ್ಲ. ಮಗನ ಗೆಲ್ಲಿಸಿಕೊಳ್ಳಲಾಗದವರು ಇನ್ನು ಬೇರೆ ಅಭ್ಯರ್ಥಿಗಳನ್ನ ಹೇಗ್ ತಾನು ಗೆಲ್ಲಿಸಿಕೊಳ್ತಾರೆ ಅನ್ನೋ ಪ್ರಶ್ನೆ ಬಿಎಸ್ವೈಗೆ ಎದುರಾಗುವುದಂತೂ ಸಹಜ. ಅಲ್ಲದೆ ಇದೇ ಕಾರಣಕ್ಕೆ ಬಿಜೆಪಿ ಬಿಎಸ್ವೈನ ಕೈ ಬಿಟ್ರೂ ಅಚ್ಚರಿಗಿಲ್ಲ. ಹಾಗಾಗಿ ಅವರು ಗುಮ್ಮೋಕೆ ಮೊದಲೇ ತಾವೇ ಗುಮ್ಮಿ ಬಿಎಸ್ವೈನ ಸೈಡ್ಗೆ ಸರಿಸೋಣ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರಂತೆ ಜೋಡೆತ್ತುಗಳು. ಶಿವಮೊಗ್ಗಗೆ ಡಿಕೆಶಿ ಎಂಟ್ರಿ ಕೊಟ್ಟು ಒಂದು ದಿನಾನೂ ಆಗಲಿಲ್ಲ, ಆಗಲೇ ಭರ್ಜರಿ ಶಿಕಾರಿ ನಡೆಸಿದ್ರು. ಮೊದಲೇ ಟ್ರಬಲ್ ಶೂಟರ್ ಡಿಕೆಶಿ ಕಾಲಿಡೋ ಜಾಗದಲ್ಲೆಲ್ಲ ಶೂಟ್ ಮಾಡದೆ ಬರೋದಿಲ್ಲ ಅಂತಾರೆ. ಅಂಥದ್ರಲ್ಲಿ ಇರೋ 3 ದಿನದಲ್ಲಿ ಏನು ಮಾಡ್ಕೊಳಕ್ಕಾಗುತ್ತೆ ಎಂದಿದ್ದ ರಾಘವೇಂದ್ರಗೆ ಒಂದೇ ದಿನದಲ್ಲಿ ಬಿಎಸ್ವೈ ಮತ್ತವರ ಗ್ಯಾಂಗ್ಗೆ ಶಾಕ್ ಕೊಟ್ಟಿದ್ದಾರೆ. ದಶಕದ ಬದ್ಧ ವೈರಿಗಳ ಕೈ ಜೋಡಿಸಿ ಬಿಎಸ್ವೈ ವಿರುದ್ಧ ಖೆಡ್ಡ ತೋಡಿಸಿದ್ದಾರೆ. ಹಾಗಾದ್ರೆ ಮಾಜಿ ಸಿಎಂ ಮಗನ ಕಥೆ ಏನು? ಇಲ್ಲಿದೆ ನೋಡಿ ಸ್ಟೋರಿ. ಶಿವಮೊಗ್ಗಕ್ಕೆ ಕಾಲಿಡ್ತಿದ್ದ ಹಾಗೆ ಟ್ರಬಲ್ ಶೂಟರ್ ಶೂಟ್ ಔಟ್. ದಶಕಗಳ ಬದ್ಧ ವೈರಿಗಳಿಂದಲೇ ಶುರು ಮಾಡಿಸಿದ್ರಲ್ಲ ಕ್ಯಾಂಪೇನ್. ಡಿಕೆಶಿ ಎಲ್ಲೋ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಅನ್ನೋ ಮಾತಿದೆ. ಅದಕ್ಕೆ ಈಗಾಗಲೇ ಅದೆಷ್ಟೋ ಎಕ್ಸಾಂಪಲ್ ಕೂಡ ಇವೆ. ಬಳ್ಳಾರಿ ರೆಡ್ಡಿಗಳ ಕೋಟೆ ಛಿದ್ರ ಮಾಡಿದ್ದ ಡಿಕೆಶಿ ಈಗ ಬಿಎಸ್ವೈ ಭದ್ರಕೋಟೆಗೆ ಲಗ್ಗೆ ಹಾಕವ್ರೆ. ಡಿಕೆಶಿ ಬರ್ತಿದ್ದಾರೆ ಅಂತಿದ್ದ ಹಾಗೆ ರಾಘವೇಂದ್ರ ಇನ್ 3 ದಿನದಲ್ಲಿ ಅವ್ರೇನ್ ಮಾಡ್ಕೋತಾರೆ ಬಿಡಿ ಅಂದಿದ್ರು. ಆದ್ರೆ ಡಿಕೆಶಿ ಶಿವಮೊಗ್ಗಗೆ ಕಾಲಿಟ್ಟು ಒಂದು ದಿನಾನೂ ಆಗಿರ್ಲಿಲ್ಲ. ದಶಕಗಳ ಕಾಲದ ಬದ್ಧ ವೈರಿಗಳನ್ನ ಒಂದು ಮಾಡಿ ಮಧು ಬಂಗಾರಪ್ಪ ಅವರ ಪರವಾಗಿ ಕ್ಯಾಂಪೇನ್ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಮೊದಲೇ ಹಂತದ ಚುನಾವಣೆ ಆ ಭಾಗದ ಮುಗಿಸ್ಕೊಂಡು ಈಗ ಸಹಜವಾಗಿ ವಿರೋಧ ಪಕ್ಷ ಅವರು ನಮ್ಮ ಕೆಲಸ ನಾವು ಮಾಡ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಹಾಗೆ ಅವರ ನಾಯಕರು ಅವ್ರು ಬರ್ತಾ ಇದ್ದಾರೆ. ಇದ್ಯಾವುದೇನು ಹೊಸ ಪ್ರಯೋಗ ಏನಲ್ಲ. ಹಿಂದೂ ಕೂಡ ಗೌರವಾನ್ವಿತ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿಲಿದ್ದಾಗ, ಸಿದ್ದರಾಮಯ್ಯ ಮುಖ್ಯಮಂತ್ರಿಲಿದ್ದಾಗ ಈ ರೀತಿ ಎಲ್ಲ ರೀತಿಯಂಥ ಮಿಸ್ಯೂಸ್ ಆಫ್ ಫಂಡ್ಸ್ ಇರ್ಬೋದು, ಗೌರ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಎಲ್ಲ ರೀತಿಯಂಥ ಪ್ರಯತ್ನಗಳು ಆಗಿತ್ತು. ಆದರೆ ಈ ಬಾರಿ ಈಗಾಗಲೇ ಜನರ ಹೃದಯದಲ್ಲಿ ಮೋದಿ ಬಿಜೆಪಿ ಅಂತೇಳಿ ಅಚ್ಚೆ ಹಾಕಾಕ ಜನ ಈಗಾಗಲೇ ಸಂಕಲ್ಪ ಮಾಡಾಗಿದೆ. ಈ ಕೊನೆ ಹಂತದಲ್ಲಿ 3 ಹಂತದಲ್ಲಿ ಬಂದು ಬದಲಾವಣೆ ಮಾಡುವಂಥದ್ದು ಏನೂ ಇಲ್ಲ. ಹೌದು, ಭದ್ರಾವತಿಯಲ್ಲಿ ಹಾವು ಮುಂಗಿಸಿ ಅಂತಿದ್ದ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಮತ್ತು ಜೆಡಿಎಸ್ನ ಅಪ್ಪಾಜಿಗೌಡ ನಡುವೆ ಸಂಧಾನ ಮಾಡಿಸಿದ್ದಾರೆ. ಹೊಸ ಸ್ನೇಹ ಕುದುರುವಂತೆ ನೋಡಿಕೊಂಡಿದ್ದಾರೆ. ಇಬ್ಬರನ್ನು ಅಕ್ಕಪಕ್ಕ ಕೂರಿಸಿಕೊಂಡು ತುರ್ತು ಪತ್ರಿಕಾಗೋಷ್ಠಿ ನಡೆಸಿ ವಿರೋಧಿಗಳ ಪಾಳೆಯದಲ್ಲಿ ನಡುಕ ಹುಟ್ಟಿಸಿದ್ದಾರೆ. ನಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ಕಾರ್ಯಕರ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಅಭಿಪ್ರಾಯಕ್ಕೆ ಬಂದು ನನ್ನ ಇಬ್ಬರು ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರಿಬ್ಬರು ಸೇರಿ ನಾವಿಬ್ಬರೂ ಸೇರಿ ಒಟ್ಟಿಗೆ ಚುನಾವಣಾ ಪ್ರಚಾರ ನಡೆಸೋದು ಅಂತ ಹೇಳಿ ನಮ್ಮ ಸಮ್ಮುಖದಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ. ಹೀಗೆ ಡಿಕೆಶಿ ಬದ್ಧ ವೈರಿಗಳನ್ನ ಒಂದು ಮಾಡಿ ಮಧು ಬಂಗಾರಪ್ಪನ ಪರ ಕ್ಯಾಂಪೇನ್ಗೆ ರೆಡಿ ಮಾಡ್ತಿದ್ದಂತೆ ಆ ಕಡೆ ಬಿಎಸ್ವೈ ಗ್ಯಾಂಗ್ ಪತರಗುಟ್ಟಿದೆ. ತಕ್ಷಣವೇ ಅಮಿತ್ ಶಾಗೆ ಕಾಲ್ ಮಾಡಿ ಅದೇ ಭದ್ರಾವತಿಯಲ್ಲಿ ರೋಡ್ ಶೋ ನಡೆಸಿದ್ದಾರೆ. ಅರ್ಜೆಂಟ್ ಆಗಿ ಅಮಿತ್ ಶಾ ರೋಡ್ ಶೋ ಮಾಡಿ ತೆರಳಿದ್ದಾರೆ. ಈಶ್ವರಪ್ಪ ಅಂತೂ ಪ್ರತಿಯೊಬ್ಬರು ರಾಘವೇಂದ್ರನನ್ನ ಮೋದಿ ಅಂತ ತಿಳಿದು ಮತ ಹಾಕಿ ಅಂತ ಕರೆ ಕೊಟ್ಟವ್ರೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮಾಡೋದಕ್ಕೆ ಇಲ್ಲಿ ಸೇರಿದಂತ ಎಲ್ಲ ಬಂಧುಗಳು ಕೂಡ ನಾನೇ ರಾಘವೇಂದ್ರ ಅಂತ ಅನ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನಮ್ಮ ಬೂತ್ನಲ್ಲಿ 10, 20, 50 ಜಾಸ್ತಿ ಓಟು ಹಾಕಿಸಿ ರಾಘವೇಂದ್ರ ಅವರನ್ನ MP ಮಾಡ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ. ಡಬಲ್ ಡಿಜಿಟ್ ನಮ್ದು, ಸಿಂಗಲ್ ಡಿಜಿಟ್ ನಿಮ್ದು. ಆ ಸ್ವಿಚ್ ಆಫ್ ಮಾಡಿ ಈ ಸ್ವಿಚ್ ಆನ್ ಮಾಡಿ. ಆ ಕಡೆ ಅಮಿತ್ ಶಾ ರೋಡ್ ಶೋ ನಡೆದ್ರೆ ಇತ್ತ ಮೈತ್ರಿಕೂಟದ ಸಮಾವೇಶದಲ್ಲಿ ಡಿಕೆಶಿ ಅಬ್ಬರಿಸಿದ್ದಾರೆ. ಡಬಲ್ ಡಿಜಿಟ್ ನಮ್ದು, ಸಿಂಗಲ್ ಡಿಜಿಟ್ ನಿಮ್ದು, ಬರ್ದಿಟ್ಕೊಳ್ಳಿ ಯಡಿಯೂರಪ್ಪ ಅಂದವ್ರೆ. ಅಷ್ಟೇ ಅಲ್ಲ, ಮಗನ ನಾಮಿನೇಷನ್ ಟೈಮ್ನಲ್ಲೇ ಯಡಿಯೂರಪ್ಪ ಕಾಪ್ಟರ್ ಹಾರಲೇ ಇಲ್ಲ.
ಅಲ್ಲಿಗೆ ದೈವ ಕೃಪೆ ಈ ಬಾರಿ ಮಧು ಮೇಲಿದೆ. ಇದು ರೇವಣ್ಣನ ಲೆಕ್ಕಾಚಾರ ಅಲ್ಲ, ನನ್ನ ಲೆಕ್ಕಾಚಾರ ಅಂತ ಭವಿಷ್ಯ ನುಡಿದ್ರು. ಏರ್ಪೋರ್ಟ್ಗೆ ನಾಮಿನೇಷನ್ ಫೈಲ್ ಮಾಡಕ್ಕೆ ನಮ್ಮ SM ಕೃಷ್ಣ ಸಾಹೇಬರು, ಕೆ ಶ್ರೀನಿವಾಸರವರು, ಯಡಿಯೂರಪ್ಪನವರು ಇಬ್ರು ಹೊರಟ್ರು. 3 ಜನನು ಹೊರಟ್ರು ನಾಮಿನೇಷನ್ ಫೈಲ್ ಮಾಡಕ್ಕೆ. ಅವ್ರು ಇಲ್ಲಿಗೆ ಬಂದು ನಾಮಿನೇಷನ್ ಕೊಡಕ್ ಆಗ್ಲಿಲ್ಲ. ಆ ಶುಭಗಳಿಗೆ, ಆ ಶುಭ ಮುಹೂರ್ತ, ಶುಭವಾರ, ಶುಭ ನಕ್ಷತ್ರ ಎಲ್ಲ ಹೋಯ್ತು. ಆ ದೇವ್ರ ಕೃಪೆ ಕೂಡ ಈ ಮಧು ಮೇಲೆ ಇದೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ರೇವಣ್ಣನ ಜೊತೆ ಸೇರಿ ಡಿಕೆಶಿನು ಯಾಕೋ ಭವಿಷ್ಯ ಹೇಳೋ ಹಾಗೆ ಆಗ್ಬಿಟ್ಟಿದೆ. ಮಿತ್ರ ಅಂತಾನೂ ನೋಡದೆ ಶಿವಮೊಗ್ಗ ಅಖಾಡದಲ್ಲಿ BS5 ಕಾಲು ಎಳ್ದವ್ರೆ. ಮೋದಿ ಹೆಸರು ಹೇಳಿ ವೋಟ್ ಕೇಳೋ ಇವ್ರಿಗೆ ನಾಚಿಕೆ ಆಗ್ಬೇಕು. ನೀನ್ ಮಾಡೋ ಕೆಲ್ಸಕ್ಕೆ 22 ಸೀಟು ಕೇಳೋಣ, ಅದು ಬಿಟ್ಟು ಸೈನಿಕರ ಹೆಸರೇಳಿ ಯಾಕೆ ವೋಟ್ ಕೇಳ್ತೀಯ ಅಣ್ಣ ಅಂತ ಟಾಂಗ್ ಕೊಟ್ಟವ್ರೆ. ಅಲ್ಲರಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಈ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರೋರು, ಪಕ್ಷದ ಅಧ್ಯಕ್ಷರಾಗಿರೋರು, ಇವರು ಸತತ 10 ವರ್ಷ MP ಆಗಿದ್ದವರು. ಅವ್ರ ಮಗ ಅಲ್ಲೂ MP ಇದ್ದ, ತಾನು ಇಲ್ಲಿ MP ಇದ್ರು. ಏನಾರು ಒಂದು ಸಾಧನೆ ಮಾಡಿದ್ದೀನಿ ಅಂತೇಳಿ ಬೇರೆ ಕಡೆ ಹೊಸಬ್ರು ಗೆದ್ದವರು, ಚುನಾವಣೆ ನಿಂತ್ಕೊಂಡವರು, ನಾನು ಈಗ ನಿಂತಿದ್ದೀನಪ್ಪ, ನಮ್ಮ ಪಾರ್ಟಿ ಏನಾರು ಒಂದು ಮಾಡಿದೆ ಅಂತ ಕೇಳೋದ್ರಲ್ಲಿ ಅರ್ಥ ಇದೆ. ಇಲ್ಲೂ ಕೂಡ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರು ವೋಟ್ ಕೇಳಕ್ ಆಗದೆ, ಅವ್ರು ಮಾಡಿದಂತ ಸಾಧನೆನ ನಿಮ್ ಮುಂದೆ ಇಡಕ್ ಆಗದೆ ಇವತ್ತು ಮೋದಿ ಕೇಳ್ತಾ ಇದಾರಲ್ಲ, ಇದಕ್ಕಿನ ನಾಚಿಕೆ ಏನಾದ್ರು ಬೇಕಾಗಿದೆ ಅಂದ್ರೆ. ಡೋಂಟ್ ವರಿ ಬಾಬಾ, ಇದೆಲ್ಲ ಇದ್ದದ್ದೇ ಚುನಾವಣೆ ಸಮಯದಲ್ಲಿ. ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡೋಣ ಅಷ್ಟೇ. ಜನ ಬೆಂಬಲ ಇದ್ದಾಗ ಈ ಥರ ಕೊನೆಗಳಿಗೆಲ್ಲ ಒಂದು ಹಗುರವಾದ ಮಾತುಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿರೋದಿಲ್ಲ. ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಮಾತಾಡಬೇಕಲ್ಲ, ಅವ್ರಿಗೆ ಗೊತ್ತಿದೆ ನಾನು ಹೇಳ್ತಿರೋ ಸುಳ್ಳು ಅಂತೇಳಿ. ಒಟ್ನಲ್ಲಿ ಬಳ್ಳಾರಿಯಲ್ಲಿ ತಮ್ಮ ಹವ ತೋರಿಸಿದಂತೆ ಶಿವಮೊಗ್ಗದಲ್ಲೂ ತಮ್ಮ ಆಟ ತೋರಿಸೋಕೆ ಮುಂದಾಗವ್ರೆ ಡಿಕೆಶಿ. ಹಾಗಾಗಿ ಈಗ ಮಂಡ್ಯ ನಂತರ ಶಿವಮೊಗ್ಗ ರಣಕಣ ಕುತೂಹಲ ಮೂಡಿಸಿದೆ. ಚುನಾವಣೆಗೆ ಇನ್ನೂ ಬಾಕಿ 2 ದಿನ ಇರುವಾಗಲೇ ಶಿವಮೊಗ್ಗದಲ್ಲಿ ಆಟ ಆಡುವಂತಿದ್ದಾರೆ ರಾಜಕಾರಣಿಗಳು. ಶಿವಮೊಗ್ಗದಲ್ಲಿ ಫೈನಲಿಯಾಗಿ BS5 ಆಟ ನಡೆಯುತ್ತೋ, ಡಿಕೆಶಿ ಕೈ ಮೇಲಾಗುತ್ತಾ ಅನ್ನೋದೇ ಈಗ ಎಲ್ಲರ ಯೋಚನೆ. ಎಸ್, ಈಗಾಗಲೇ ಒಂದು ಸ್ಟೆಪ್ ಬಿಜೆಪಿಯಿಂದ ಸೈಡ್ ಲೈನ್ ಆಗಿರುವ BS5ನ ಈ ಲೋಕಸಮರದಲ್ಲಿ ತಾವೇ ಮೊದಲು ಸೈಲೆಂಟ್ ಮಾಡೋದಕ್ಕೆ ಪಣ ತೊಟ್ಟಂತಿದೆ ಈ ಜೋಡೆತ್ಗಳು. BS5ನ ಮೂಲೆ ಗುಂಪು ಮಾಡೋದ್ರಿಂದ ಬಿಜೆಪಿಗಿಂತ ಹೆಚ್ಚು ಲಾಭ ಈ ಜೋಡೆತ್ತುಗಳಿಗೆ. ಹಾಗಾಗಿ ಹೇಗಾದರೂ ಮಾಡಿ BS5ಗೆ ಈ ಚುನಾವಣೆಯಲ್ಲಿ ಮುಖಭಂಗ ಮಾಡೋದಕ್ಕೆ ಇಬ್ರು ಜಂಟಿಯಾಗಿ ದಂಡೆತ್ತು ಹೋಗಿದ್ದಾರೆ. ಹಾಗಾದ್ರೆ ಬಿಜೆಪಿಗಿಂತ ಮೊದಲು ಈ ಜೋಡೆತ್ತುಗಳೇ ಗುಮ್ಮಿ ಬಿಡ್ತಾವ? ಏನ್ ಕಥೆ? ಇಲ್ಲಿದೆ ನೋಡಿ ಸ್ಟೋರಿ. VRS ಕ್ಯೂನಲ್ಲಿರೋ BS5ನ ಗುಮ್ತಾವ ಈ ಜೋಡೆತ್ತುಗಳು. ಬಿಜೆಪಿಗೂ ಮೊದಲೇ BS5ನ ಮೂಲೆಗೆ ಕೂರಿಸ್ತಾರಾ ದೋಸ್ತಿಗಳು? ಇದಕ್ಕೆ ಕಾಲವೇ ಉತ್ತರಿಸಬೇಕು. ಸದ್ಯ BS5 ಬಿಜೆಪಿಯಲ್ಲಿ ಸೈಡ್ ಲೈನ್ ಆಗ್ತಿರೋದಂತೂ ಸತ್ಯ. ಆದ್ರೆ BS5ಗೆ ಇನ್ನೂ ಒಂದು ಕೊನೆ ಅವಕಾಶ ಇರೋದು ಕೂಡ ಸತ್ಯ. ಈ ಲೋಕ ಚುನಾವಣೆಯಲ್ಲಿ ಬಿಜೆಪಿ ಡಬಲ್ ಡಿಜಿಟ್ ದಾಟಿದ್ರಂತೂ ಮತ್ತೆ BS5ದೇ ಖದರ್. ಆದ್ರೆ ಅದೇ BS5 ಸಿಂಗಲ್ ಡಿಜಿಟ್ ನಲ್ಲಿ ಕೂತ್ರೆ ಮಾತ್ರ ಕಷ್ಟ. ಹಾಗಾಗಿ ಒಂದು ವೇಳೆ ಡಬಲ್ ಡಿಜಿಟ್ ದಾಟಿದ್ರೂ ತಾವರಲ್ಲೇ ಮುಗ್ಗರಿಸುವಂತೆ ಮಾಡೋ ಮೂಲಕ BS5ನ ಕಟ್ಟಿ ಹಾಕೋಕೆ ಈ ಜೋಡೆತ್ತುಗಳು ಹೊಂಚು ಹಾಕಿ ಶಿವಮೊಗ್ಗದಲ್ಲೇ ಬೀಡು ಬಿಟ್ಟಿವೆ. ಕಳೆದ ಉಪಚುನಾವಣೆಯಲ್ಲಿ ಕೇವಲ 50,000 ಮತಗಳ ಅಂತರದಿಂದ ರಾಘವೇಂದ್ರ ಮಧು ಬಂಗಾರಪ್ಪ ವಿರುದ್ಧ ಗೆದ್ದಿದ್ರು. ಈಗ ಆ 50,000 ಮತಗಳನ್ನು ಕಿತ್ತುಕೊಳ್ಳುವುದು DK ಮತ್ತು HDK ಪ್ಲಾನ್. ಒಂದು ವೇಳೆ ರಾಘವೇಂದ್ರನನ್ನ ಸೋಲಿಸಿದ್ದೇ ಆದರೆ ಮಗನನ್ನ ಗೆಲ್ಲಿಸಿಕೊಳ್ಳಲಾಗದವರು ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಾರಾ ಅನ್ನೋ ಮಾತು ಸಹಜವಾಗಿ ಏಳುತ್ತೆ. ಅಷ್ಟೇ ಅಲ್ಲ, ಈಗಾಗಲೇ BS5 ಮೇಲೆ ಮುನಿಸಿಕೊಂಡಿರೋ ಮೋದಿಗೂ ಇದೊಂದು ಸಕಾರಣ ಸಿಕ್ಕಂತಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಪಟ್ಟ ಬದಲಿಸೋಕೆ ಮುಂದಾದ್ರೂ ಅಚ್ಚರಿಯಿಲ್ಲ. ಈಗಾಗಲೇ BS5 ಮೇಲಿಂದ ಮೇಲೆ ಸೋಲು ನೋಡ್ತಿದ್ದಾರೆ. ಮೊದಲಿನಂತೆ ಜೋಶ್ ಇಲ್ಲ, ಚಾರ್ಮೂ ಇಲ್ಲ. ಪಕ್ಷದ ಇಮೇಜ್ ಹೆಚ್ಚಿಸೋದಕ್ಕಿಂತಲೂ ಡ್ಯಾಮೇಜ್ ಮಾಡ್ತಾ ಇರೋದೇ ಹೆಚ್ಚು ಅನ್ನೋ ಮಾತಿದೆ. ಹಾಗಾಗಿ ಒಂದು ವೇಳೆ BS5 ಶಿವಮೊಗ್ಗದಲ್ಲೇನಾದ್ರೂ ಸೋಲು ಕಂಡರಂತೂ BS5 ರಾಜಕೀಯ ಭವಿಷ್ಯ ಏನಾಗಲಿದೆಯೋ ಏನೋ ಗೊತ್ತಿಲ್ಲ. ಆದ್ರೆ ಇದನ್ನೇ ಚೆನ್ನಾಗಿ ಬಲ್ಲ DK HDK ಮೊದಲು BS5ಗೊಂದು ದಾರಿ ಮಾಡಲು ಹೊರಟಿದ್ದಾರೆ. BS5ನ ಕಟ್ಟಿ ಹಾಕಿದ್ರೆ ಮಾತ್ರ ದೋಸ್ತಿ ಸರ್ಕಾರದ ಉಳಿವು. BS5 ಗೆದ್ರೆ ಮಾತ್ರ ಪಕ್ಕಾ ಮೈತ್ರಿ ಸರ್ಕಾರದ ಅಳಿವು.
ಬಿಎಸ್ವೈನ ತವರಲ್ಲೇ ಸೋಲಿಸೋಕೆ ಡಿಕೆ ಎಚ್ಡಿಕೆ ಟೊಂಕ ಕಟ್ಟಿ ನಿಂತಿರೋ ಮೂಲ ಕಾರಣವೇ ಇದು. ಒಂದು ವೇಳೆ ಬಿಎಸ್ವೈ ಗೆದ್ರೆ ಮಾತ್ರ ಮೈತ್ರಿ ಸರ್ಕಾರಕ್ಕೆ ಮೇಲಿಂದ ಮೇಲೆ ಡ್ಯಾಮೇಜ್ ಆಗೋದು ಪಕ್ಕ. ಮತ್ತೆ ಅದೇ ಆಪರೇಷನ್ ಕಮಲದಿಂದ ಸರ್ಕಾರ ಉಳಿಸಿಕೊಳ್ಳೋದೇ ಒಂದು ದೊಡ್ಡ ತಲೆನೋವಾಗಿ ಹೋಗುತ್ತೆ. ಆದ್ರೆ ಅದೇ ಬಿಎಸ್ವೈನ ತವರಲ್ಲೇ ಕಟ್ಟಿ ಹಾಕಿ ಅವರ ಬೇಳೆ ಬೇಯದಂತೆ ಮಾಡ್ಬಿಟ್ರೆ ಅಲ್ಲಿಗೆ ಮೈತ್ರಿ ಸರ್ಕಾರವೂ ಸೇಫು, ಅಧಿಕಾರನೂ ಸೇಫು ಅನ್ನೋದು ಈ ಜೋಡೆತ್ತುಗಳ ಲೆಕ್ಕಾಚಾರ. ಆದ್ರೆ ಈ ಜೋಡೆತ್ತುಗಳ ಪ್ಲಾನ್ ವರ್ಕೌಟ್ ಆಗುತ್ತಾ ಅದು ಮಾತ್ರ ಗೊತ್ತಿಲ್ಲ. ಯಡಿಯೂರಪ್ಪನನ್ನ ಸೋಲಿಸೋದು ಅಂದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ. ಬಿಜೆಪಿ ಕಟ್ಟಿ ಬೆಳೆಸಿದ ಕಟ್ಟಾಳುವನ್ನೇ ಕಟ್ಟಾಕೋದು ಅಂದ್ರೆ ಅಷ್ಟು ಈಸಿನಾ? ಡಿಕೆಶಿ ಟ್ರಬಲ್ ಶೂಟರ್ ಇರ್ಬೋದು, ಆದ್ರೆ ಯಡಿಯೂರಪ್ಪನಂಥ ನಾಯಕನನ್ನ ಮೂಲೆ ಗುಂಪು ಮಾಡೋದು ಮಾತ್ರ ನಿಜಕ್ಕೂ ಕಷ್ಟ. ಸದ್ಯ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಬೇಕು ಅಷ್ಟೇ. ಇದೇ ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್.